ಮುದ್ದು ಪುಟ್ಟ ಗಣಪನ ಕಥೆ. ಹಿಮಾಲಯದ ಶಿಖರಗಳಲ್ಲಿ ಅಂದವಾದ ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಪಾರ್ವತೀ ದೇವಿ ಸಂತೋಷದಿಂದ ವಾಸಿಸುತ್ತಿದ್ದರು. ಅಲ್ಲಿ ಸದಾ ಹಿಮದ ಹನಿಗಳು ಮಿನುಗುತ್ತಾ, ದೇವತೆಗಳು ಬಂದು ಹೋಗುತ್ತಾ, ನಂದಿ, ಭೃಂಗಿ ಮತ್ತು ಇನ್ನೂ ಅನೇಕ ಗಣಗಳು ಸೇವೆ ಮಾಡುತ್ತಿದ್ದರು. ಒಂದು ದಿನ ಪಾರ್ವತೀ ದೇವಿಗೆ ಒಂದು ಆಸೆ ಮೂಡಿತು. ನನಗೂ ನನ್ನದೇ ಒಂದು ಮಗು ಬೇಕು, ನನ್ನ ಜೊತೆ ಆಟ ಆಡಲು, ಮಾತಾಡಲು, ನನ್ನ ಪ್ರೀತಿಯನ್ನು ಹಂಚಿಕೊಳ್ಳಲು ಎಂದು ಪಾರ್ವತಿ ಯೋಚಿಸಿದರು. ಆಕೆ ತನ್ನ ದೇಹದ ಚಂದನದ ಲೇಪದಿಂದ ಒಂದು ಮುದ್ದಾದ ಬಾಲಕನನ್ನು ಸೃಷ್ಟಿಸಿದರು. ಅವನ ಮುಖವು ಚಂದನದಂತೆ ಹೊಳೆಯುತ್ತಿತ್ತು, ಕಣ್ಣುಗಳು ಮುತ್ತಿನಂತೆ ಮಿನುಗುತ್ತಿತ್ತು. ಪಾರ್ವತಿ ಆ ಮಗುವಿಗೆ ಜೀವ ತುಂಬಿದರು. ನೀನು ನನ್ನ ಮಗ, ನಾನು ನಿನ್ನ ತಾಯಿ ಎಂದು ಪಾರ್ವತಿ ಅವನನ್ನು ಮುದ್ದಾಗಿ ಅಪ್ಪಿಕೊಂಡರು. ಆ ಬಾಲಕನಿಗೆ ಅವರು ಹೆಸರು ಇಟ್ಟರು ಗಣಪತಿ, ಬಾಗಿಲಿನ ಕಾವಲುಗಾರ. ಒಂದು ದಿನ ಪಾರ್ವತಿ ಸ್ನಾನಕ್ಕೆ ಹೋಗಬೇಕೆಂದು ನಿರ್ಧರಿಸಿದರು. ಅವರು ಗಣಪತಿಯನ್ನು ಕರೆದು ಹೇಳಿದರು, ಗಣಪತಿ, ನಾನು ಒಳಗೆ ಸ್ನಾನ ಮಾಡುತ್ತಿದ್ದೇನೆ, ಯಾರೇ ಬಂದರೂ ಒಳಗೆ ಬಿಡಬಾರದು, ನೀನು ಬಾಗಿಲನ್ನು ಕಾಪಾಡಬೇಕು. ಗಣಪತಿ ಸಂತೋಷದಿಂದ ಹೇಳಿದರು, ಸರಿಯಮ್ಮ, ನಾನು ಯಾರನ್ನೂ ಒಳಗೆ ಬಿಡುವುದಿಲ್ಲ. ಅವನು ಬಾಗಿಲ ಮುಂದೆ ನಿಂತು ಕಾವಲು ಕಾದ. ಸ್ವಲ್ಪ ಸಮಯದ ನಂತರ ಶಿವನು ಕೈಲಾಸಕ್ಕೆ ಹಿಂದಿರುಗಿದರು. ಅವರು ಬಾಗಿಲ ಬಳಿ ಒಂದು ಅಪರಿಚಿತ ಬಾಲಕ ನಿಂತಿರುವುದನ್ನು ನೋಡಿದರು. ಯಾರು ನೀನು? ಇಲ್ಲಿ ಏಕೆ ನಿಂತಿದ್ದೀಯಾ ಎಂದು ಶಿವನು ಕೇಳಿದರು. ಗಣಪತಿ ಧೈರ್ಯದಿಂದ ಉತ್ತರಿಸಿದನು, ನಾನು ಪಾರ್ವತೀ ದೇವಿಯ ಮಗ, ನನ್ನ ಅಮ್ಮ ಒಳಗಿದ್ದಾರೆ, ಯಾರನ್ನೂ ಒಳಗೆ ಬಿಡಬಾರದೆಂದು ಹೇಳಿದ್ದಾರೆ. ಶಿವನು ನಗುತ್ತಾ ಹೇಳಿದರು, ನಾನು ಅವರ ಗಂಡ, ನಾನು ಒಳಗೆ ಹೋಗಬೇಕು. ಆದರೂ ಗಣಪತಿ ಹಠದಿಂದ ಹೇಳಿದನು, ಅಮ್ಮ ಹೇಳಿದ್ದು ನನ್ನ ಕರ್ತವ್ಯ, ನಾನು ಬಿಡುವುದಿಲ್ಲ ಎಂದು ದೃಢವಾಗಿ ಹೇಳಿದನು. ಇದರಿಂದ ಶಿವನಿಗೆ ಕೋಪ ಬಂದು ಅವರ ಗಣಗಳನ್ನು ಕರೆದರು. ಈ ಬಾಲಕನನ್ನು ದೂರ ಮಾಡಿರಿ ಎಂದು ಆದೇಶಿಸಿದರು. ನಂದಿ ಮತ್ತು ಇತರ ಗಣಗಳು ಗಣಪತಿಯನ್ನು ಎದುರಿಸಿದರು. ಆದರೆ ಪುಟ್ಟ ಗಣಪತಿ ಶೂರವಾಗಿದ್ದ, ಅವನು ಎಲ್ಲರನ್ನೂ ಸೋಲಿಸಿದನು. ಶಿವನ ಕೋಪ. ಇದರಿಂದ ಶಿವನು ಬಹಳ ಕೋಪಗೊಂಡರು. ಅಂತಿಮವಾಗಿ ಅವರು ತಮ್ಮ ತ್ರಿಶೂಲವನ್ನು ಎತ್ತಿದರು. ಇವನು ನನ್ನ ಮಾತು ಕೇಳುವುದಿಲ್ಲ ಎಂದು ಕೋಪದಲ್ಲಿ ಗಣಪತಿಯ ತಲೆಯನ್ನು ಕತ್ತರಿಸಿದರು. ಅದು ನೋಡಿ ಎಲ್ಲರೂ ಬೆಚ್ಚಿಬಿದ್ದರು. ಅಲ್ಲೇ ಪಾರ್ವತಿ ಹೊರಬಂದರು. ತಾಯಿಯ ದುಃಖ. ತಮ್ಮ ಮಗನನ್ನು ನೋಡಿದ ಪಾರ್ವತಿ ದುಃಖದಿಂದ ಅಳಲು ಆರಂಭಿಸಿದರು. ನನ್ನ ಮಗ, ನನ್ನ ಗಣಪತಿ ಎಂದು ಆಕೆ ಕೂಗಿದರು. ಪಾರ್ವತಿಯ ಕೋಪದಿಂದ ಪ್ರಪಂಚವೇ ನಡುಗಿತು. ದೇವತೆಗಳೆಲ್ಲ ಭಯಪಟ್ಟರು. ಶಿವನೇ, ನೀನು ನನ್ನ ಮಗನನ್ನು ಕೊಂದೆ, ಈಗ ಅವನನ್ನು ಬದುಕಿಸಲೇಬೇಕು ಎಂದು ಪಾರ್ವತಿ ಕೋಪದಿಂದ ಹೇಳಿದರು. ಆನೆಯ ತಲೆ. ಶಿವನು ತಮ್ಮ ತಪ್ಪನ್ನು ಅರಿತುಕೊಂಡರು. ಅವರು ತಮ್ಮ ಗಣಗಳಿಗೆ ಹೇಳಿದರು, ಉತ್ತರ ದಿಕ್ಕಿಗೆ ಹೋಗಿ ಮೊದಲಿಗೆ ಕಾಣುವ ಪ್ರಾಣಿಯ ತಲೆಯನ್ನು ತಂದುಕೊಡಿರಿ. ಗಣಗಳು ಹೋಗಿ ನೋಡಿದಾಗ ಒಂದು ಮುದ್ದಾದ ಆನೆ ಮಲಗಿತ್ತು. ಅವರು ಆನೆಯ ತಲೆಯನ್ನು ತಂದರು. ಶಿವನು ಅದನ್ನು ಗಣಪತಿಯ ದೇಹಕ್ಕೆ ಜೋಡಿಸಿದರು. ಅದ್ಭುತವಾಗಿ ಗಣಪತಿ ಜೀವಂತನಾದ. ಹೊಸ ರೂಪ. ಈಗ ಗಣಪತಿಯ ತಲೆ ಆನೆಯಂತಿತ್ತು. ದೊಡ್ಡ ಕಿವಿಗಳು, ಉದ್ದವಾದ ಸೊಂಡಿಲು, ಮುದ್ದಾದ ಕಣ್ಣುಗಳು. ಪಾರ್ವತಿ ಸಂತೋಷದಿಂದ ತಮ್ಮ ಮಗನನ್ನು ಅಪ್ಪಿಕೊಂಡರು. ನೀನು ನನ್ನ ಗಣೇಶ ಎಂದು ಹೇಳಿದರು. ಶಿವನು ಹೇಳಿದರು, ಇವನು ಗಣಗಳ ನಾಯಕ, ಇವನನ್ನು ಗಣಪತಿ ಎಂದು ಕರೆಯುತ್ತಾರೆ. ಯಾವುದೇ ಪೂಜೆ ಆರಂಭಿಸುವ ಮೊದಲು ಇವನನ್ನು ಪೂಜಿಸಬೇಕು. ಎಲ್ಲ ದೇವತೆಗಳು ಗಣಪತಿ ಬಪ್ಪ ಮೋರಿಯಾ ಎಂದು ಕೂಗಿದರು. ಮೋದಕ ಪ್ರಿಯ ಗಣಪತಿ. ಗಣಪತಿಗೆ ಮೋದಕ ತುಂಬಾ ಇಷ್ಟ. ಪಾರ್ವತಿ ಅವನಿಗೆ ಪ್ರತಿದಿನ ಮೋದಕಗಳನ್ನು ಮಾಡಿಕೊಡುತ್ತಿದ್ದರು. ಒಂದು ದಿನ ಗಣಪತಿ ತುಂಬಾ ಮೋದಕ ತಿಂದನು. ಅವನ ಹೊಟ್ಟೆ ದೊಡ್ಡದಾಗಿ ಹೋಯಿತು. ಚಂದ್ರನು ಇದನ್ನು ನೋಡಿ ನಕ್ಕನು. ಗಣಪತಿ ಕೋಪದಿಂದ ಹೇಳಿದರು, ನನ್ನ ಮೇಲೆ ನಕ್ಕವರನ್ನು ಯಾರು ನೋಡಿದರೂ ಅವರಿಗೆ ಅಪಶಕುನವಾಗಲಿ. ನಂತರ ದೇವತೆಗಳು ಬೇಡಿಕೊಂಡಾಗ ಗಣಪತಿ ತನ್ನ ಶಾಪವನ್ನು ಕಡಿಮೆ ಮಾಡಿದರು. ಇಲಿ ವಾಹನ. ಗಣಪತಿಯ ವಾಹನ ಒಂದು ಚಿಕ್ಕ ಇಲಿ. ಒಂದು ದಿನ ಒಂದು ದೈತ್ಯನು ಇಲಿ ರೂಪದಲ್ಲಿ ಎಲ್ಲರನ್ನೂ ಕಾಡುತ್ತಿದ್ದ. ಗಣಪತಿ ಅವನನ್ನು ಹಿಡಿದು ತನ್ನ ವಾಹನವಾಗಿ ಮಾಡಿದನು. ಆ ದಿನದಿಂದ ಇಲಿ ಗಣಪತಿಯ ಸ್ನೇಹಿತನಾಯಿತು. ಜ್ಞಾನದೇವತೆ. ಗಣಪತಿ ಕೇವಲ ಶೂರನಲ್ಲ, ಜ್ಞಾನಿಯೂ ಆಗಿದ್ದ. ಒಮ್ಮೆ ದೇವತೆಗಳು ಒಂದು ಸ್ಪರ್ಧೆ ನಡೆಸಿದರು. ಯಾರು ಈ ಪ್ರಪಂಚವನ್ನು ಮೊದಲು ಸುತ್ತುತ್ತಾರೆ ಅವರಿಗೆ ಬಹುಮಾನ. ಕಾರ್ತಿಕೇಯನು ತನ್ನ ನವಿಲಿನ ಮೇಲೆ ಹಾರಿದ. ಆದರೆ ಗಣಪತಿ ನಿಧಾನವಾಗಿ ತನ್ನ ತಂದೆ ತಾಯಿಯನ್ನು ಸುತ್ತಿಕೊಂಡನು. ನನಗೆ ನಿಮ್ಮಿಬ್ಬರೇ ಪ್ರಪಂಚ ಎಂದು ಹೇಳಿದರು. ಇದರಿಂದ ಗಣಪತಿ ಗೆದ್ದನು. ಕಥೆಯ ಪಾಠ. ಈ ಕಥೆಯಿಂದ ನಾವು ಕಲಿಯಬೇಕಾದದ್ದು,
ತಾಯಿ ತಂದೆ ಮಾತು ಕೇಳಬೇಕು. ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು. ಜ್ಞಾನವೇ ಶ್ರೇಷ್ಠ. ಪ್ರೀತಿ ಮತ್ತು ಭಕ್ತಿ ಮುಖ್ಯ. ಅಂತಿಮವಾಗಿ, ಪುಟ್ಟ ಗಣಪತಿ ಎಲ್ಲಾ ಮಕ್ಕಳಿಗೂ ಅತಿ ಪ್ರಿಯ. ಅವನು ನಮಗೆ ಸದಾ ರಕ್ಷಣೆ ಕೊಡುತ್ತಾನೆ, ಬುದ್ಧಿ ಕೊಡುತ್ತಾನೆ, ಯಶಸ್ಸು ಕೊಡುತ್ತಾನೆ. ಓಂ ಗಣಗಣಪತಯೇ ನಮಃ.